ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 54, ಪುಟ ಸಂಖ್ಯೆ 316. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅವನ ನಡತೆಯಿಂದ ಗುರುತಿಸಬಹುದಾದ ಆಚಾರ್ಯನಲ್ಲ. ಗುರುವು ವರ್ತನೆ ಹಾಗೂ ನಡವಳಿಕೆಗೂ ಮೀರಿದ ವ್ಯಕ್ತಿ. ಗುರುವನ್ನು ಕೇವಲ ಅನುಭವಿಸಬಹುದಷ್ಟೆ. ಗುರುವಿನ ವರ್ತನೆ ಯಾವಾಗಲೂ ದಾರಿ ತಪ್ಪಿಸುವಂತಿರುತ್ತದೆ. ಅಂತಹ ಅಪಾಯದಿಂದ ನಾವು ಯಾವಾಗಲೂ ದೂರವಿರಬೇಕು. ನಾವು ಕೇವಲ ನಮ್ಮ ಅನುಭವಕ್ಕೆ ಮಾತ್ರ ಗಮನ ಹರಿಸಬೇಕು. ಈ ಬೈಗುಳದ ಮಾತುಗಳೆಲ್ಲ ಸಾಮಾಜಿಕ ವಿಸ್ತೀರ್ಣದೊಳಗೆ ಮಾತ್ರ ಬರುವಂತಹದ್ದು. ಸಾಮಾಜಿಕ ವ್ಯವಹಾರ ಕೇವಲ ಸಾಮಾನ್ಯ ಮನುಷ್ಯರಿಗೆ ಇರುವಂತಹದ್ದು ಅಲ್ಲದೆ ಅದು ಕೇವಲ ಶಾರೀರಿಕ ಹಂತದಲ್ಲಿ ಇರುವಂತಹದ್ದು. ಶರೀರವೇ ಇಲ್ಲದವನೊಂದಿಗೆ ಸಾಮಾಜಿಕ ವ್ಯವಹಾರ ಇರುವುದಾದರೂ ಹೇಗೆ? ಅಲ್ಲಿ ವ್ಯವಹಾರವಿರಲು ಸಾಧ್ಯವೇ ಇಲ್ಲ. ಗುರುವನ್ನು ಅವನ ವ್ಯವಹಾರದ ಮೂಲಕ ಗುರುತಿಸಲು ಸಾಧ್ಯವಿಲ್ಲ. ಹಾಗೆಯೇ ಅವನ ವರ್ತನೆಯನ್ನು ನೋಡಿ ಅವನನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಅವನ ಆಚರಣೆಯ ಮೂಲಕ ಅರಿಯಬಹುದು. ಆದರೆ ಆಚರಣೆಯು ನಾಟಕವಾಗಿರಲು ಸಾಧ್ಯವಿರುತ್ತದೆ. ಒಳ್ಳೆಯ ವರ್ತನೆ ಹಾಗೂ ಒಳ್ಳೆಯ ವ್ಯವಹಾರ ಶಾರೀರಿಕ ಹಂತದಲ್ಲಿ ಇರುವಂಥದ್ದು. ಒಬ್ಬ ವ್ಯಕ್ತಿಗೆ ತಾನು ಕೆಟ್ಟದಾಗಿ ವರ್ತಿಸಬಾರದು ಹಾಗೂ ಕೆಟ್ಟ ವ್ಯವಹಾರ ಮಾಡಬಾರದೆಂದು ತಿಳಿದಿರುತ್ತದೆ. ಇದರ ಅರ್ಥ ನಾನು ಎಂಬುದು ಒಂದು ಸೂಕ್ಷ್ಮ ಹಂತದಲ್ಲಿ ಇರುತ್ತದೆ. ಒಬ್ಬನ ವರ್ತನೆ, ಒಬ್ಬನ ವ್ಯವಹಾರವು ಆ ನಾನು ಎಂಬುದಕ್ಕೆ ಹೊಂದಿಕೊಂಡು ಇರುತ್ತದೆ. ಹೀಗೆ ನಾನು ಎಂಬುದು ವರ್ತನೆ ಹಾಗೂ ವ್ಯವಹಾರದಲ್ಲಿ ಇರುತ್ತದೆ. ಒಬ್ಬ ತನ್ನ ಒಳ್ಳೆಯ ವರ್ತನೆ ಹಾಗೂ ಒಳ್ಳೆಯ ವ್ಯವಹಾರವನ್ನು ಪ್ರದರ್ಶಿಸಬಹುದು. ಎಲ್ಲಿ ನೋಡುವುದು ಇರುತ್ತದೆಯೋ ಅಲ್ಲಿ ನೋಡುವ ವಸ್ತುವು ಇರುತ್ತದೆ. ಹಾಗೆಯೇ ಆ ಕಾಣುವ ವಸ್ತು ತಪ್ಪಾಗಿರಬಹುದು. ಹಾಗೆ ಅದನ್ನು ತಪ್ಪಾಗಿ ನೋಡುವ ಅಪಾಯವೂ ಇರಬಹುದು. ಆದರೆ ಸದ್ಗುರು ಇರುವ ಸ್ಥಿತಿ ಈ ವರ್ತನೆ ಹಾಗೂ ವ್ಯವಹಾರಗಳಿಗೆ ಮೀರಿರುವ ಸ್ಥಿತಿ. ಅವರು ಒಳ್ಳೆಯ ವರ್ತನೆ ವ್ಯವಹಾರಗಳಿಂದ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುವುದಿಲ್ಲ. ಅವರು ಹೇಗಿರುತ್ತಾರೋ ಹಾಗೆ ಕಾಣಿಸಿಕೊಳ್ಳುತ್ತಾರೆ. ತೋರಿಕೆಯನ್ನು ಮಾಡಲು ಹೋಗುವುದಿಲ್ಲವೇಕೆಂದರೆ ಅದು ಬಾಹ್ಯಕ್ಕೆ ಸಂಬಂಧಿಸಿದಂತಹದ್ದು. ಗುರುವು ಬಾಹ್ಯಕ್ಕೆ ಸಂಬಂಧಿಸಿದ ಯಾವುದನ್ನು ಇಟ್ಟುಕೊಂಡಿರುವುದಿಲ್ಲ. ಅವರು ತಮ್ಮೊಳಗೆ ಇರುತ್ತಾರೆ. ಇನ್ನೊಬ್ಬರನ್ನು ಆಕರ್ಷಿಸಲು ಏನನ್ನು ಪ್ರದರ್ಶಿಸುವುದಿಲ್ಲ. ಸದ್ಗುರುವಿನ ದಿವ್ಯ ಪ್ರಭೆಯಿಂದಾಗಿ ಜನರು ತಮ್ಮಿಂದ ತಾವೇ ಅವರ ಕಡೆ ಎಳೆಯಲ್ಪಡುತ್ತಾರೆ. ಜನರು ತಮ್ಮಷ್ಟಕ್ಕೆ ಗುರುವಿನ ಪ್ರಭಾವಕ್ಕೆ ಒಳಗಾಗುವಾಗ ಗುರು ಏಕೆ ಪ್ರಯತ್ನ ಮಾಡಬೇಕು? ಬದಲಿಗೆ ಗುರುವು ಜನರಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತಾನೆ. ಹಾಗಾಗಿ ಸದ್ಗುರು ತದ್ವಿರುದ್ಧವಾಗಿ ವರ್ತಿಸುತ್ತಾನೆ. ಜನ ತಮ್ಮ ಕಡೆ ಆಕರ್ಷಿಸಲ್ಪಡುವುದನ್ನು ಅವನು ತಡೆಯುತ್ತಾನೆ. ಒಬ್ಬ ಸದ್ಗುರು ಇದ್ದರು. ಅವರು ಹೇಗಿದ್ದರೆಂದರೆ ಅವರಿಗೆ ಜನರನ್ನು ಬೈಯುವ ಅಭ್ಯಾಸವಿತ್ತು. ಅವರು ಕೆಟ್ಟ ಕೆಟ್ಟ ಪದಗಳಿಂದ ಜನರನ್ನು ಬೈಯುತ್ತಿದ್ದರು. ಹಾಗೆಯೇ ಇನ್ನೊಬ್ಬ ಸದ್ಗುರು ಇದ್ದರು. ಅವರು ಹುಚ್ಚನಂತೆ ವರ್ತಿಸುತ್ತಾ ಹತ್ತಿರ ಬಂದವರಿಗೆಲ್ಲ ಕಲ್ಲು ಬಿಸಾಡುತ್ತಿದ್ದರು. ಆದರೆ ಇಂದಿನವರೆಗೆ ಯಾರಿಗೂ ಅವರು ಎಸೆದ ಕಲ್ಲುಗಳು ತಾಗಿ ಪೆಟ್ಟಾದ ಪ್ರಸಂಗವಿಲ್ಲ. ಮತ್ತೊಬ್ಬ ಸದ್ಗುರು ಯಾವಾಗಲೂ ಗಲೀಜು ಹಾಗೂ ಕೊಳಚೆಯಲ್ಲೇ ಜೀವಿಸುತ್ತಿದ್ದರು. ಅವರ ಕೊಳಕುತನ ನೋಡಿ ಯಾರೊಬ್ಬರು ಅವರ ಹತ್ತಿರ ಸುಳಿಯುತ್ತಿರಲಿಲ್ಲ. ಹೀಗೆ ಅವರೆಲ್ಲರ ವರ್ತನೆ ಯಾವಾಗಲೂ ಜನರನ್ನು ದೂರವಿಡುವ ಉದ್ದೇಶವಾಗಿರುತ್ತಿತ್ತು. ಹೇಗೆ ಒಬ್ಬ ನರ್ತಕಿ ತನ್ನ ನರ್ತನದ ಮೂಲಕ ಭಾವಭಂಗಿಗಳನ್ನು ಮೂಡಿಸುತ್ತಾಳೋ ಹಾಗೆಯೇ ಸದ್ಗುರುವಿನ ಶರೀರದಿಂದ ಚೈತನ್ಯದ ಅಲೆ ಹೊರಹೊಮ್ಮುತ್ತದೆ.
ಆ ಸಮಯದಲ್ಲಿ ಒಂದು ಬಗೆಯ ಪ್ರಭಾವ ಉಂಟಾಗುತ್ತದೆ. ಅದು ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವವಾಗಿರುವುದಿಲ್ಲ. ಸದ್ಗುರು ಆ ಪ್ರಭಾವ ಉಂಟು ಮಾಡುವ ವ್ಯವಹಾರದಲ್ಲೂ ಇರುವುದಿಲ್ಲ. ಕೇವಲ ಪ್ರಭಾವ ಬೀರುವಿಕೆಯು ತನ್ನಿಂದ ತಾನೇ ಉಂಟಾಗುತ್ತಿರುತ್ತದೆ ಅಷ್ಟೆ. ಒಬ್ಬನ ಗಮನ ಸದ್ಗುರುವಿನ ವರ್ತನೆ ಮೇಲೆ ಇರಬಾರದು. ಬದಲಿಗೆ ಆ ವರ್ತನೆಯ ಮೂಲಕ ಹರಿಯುವ ಚೈತನ್ಯದ ಮೇಲಿರಬೇಕು. ಸದ್ಗುರುಗಳ ಈ ವರ್ತನೆಯು ನಮ್ಮ ಗಮನವನ್ನು ಅವರ ಚೈತನ್ಯದಿಂದ ಬೇರೆ ಕಡೆ ಸೆಳೆಯುವುದಕ್ಕಾಗಿರುತ್ತದೆ. ಆದ್ದರಿಂದ ಸದ್ಗುರುವನ್ನು ನೋಡುವ ಬದಲು ಅವರ ಪ್ರತಿಯೊಂದು ವರ್ತನೆಯನ್ನು ಅನುಭವಿಸಬೇಕು. ಸದ್ಗುರು ಚೈತನ್ಯ ಶಕ್ತಿಯ ಮಾಧ್ಯಮ. ಅವರು ಏನು ಮಾಡುತ್ತಾರೋ ಅದು ಈ ಚೈತನ್ಯಕ್ಕೋಸ್ಕರವೇ ಆಗಿರುತ್ತದೆ. ಹಾಗಾಗಿ ಸದ್ಗುರುವನ್ನು ಕೇವಲ ಅನುಭವಿಸಬಹುದಷ್ಟೆ. ಸದ್ಗುರು ಆಚರಣೆ ಮಾಡುವುದಿಲ್ಲ, ಆಚರಣೆ ಅವರ ಮೂಲಕ ಆಗುತ್ತದೆ. ವ್ಯವಹಾರ ಅವರ ಮೂಲಕ ಉಂಟಾಗುತ್ತದೆ. ಸದ್ಗುರುವಿನಲ್ಲಿ ಕರ್ತ ಎಂಬ ಭಾವ ಇರುವುದಿಲ್ಲ. ಕರ್ತ ಅಥವಾ ಕರ್ತನಾಗಿಲ್ಲದಿರುವುದು ಇವೆರಡು ವ್ಯವಹಾರವಾಗಿದೆ. ಕರ್ತನ ಮೂಲಕ ವ್ಯವಹಾರ ಆಚರಣೆ ನಡೆಯುತ್ತದೆ. ಹಾಗೆಯೇ ಕರ್ತನಾಗಿಲ್ಲದವನಲ್ಲಿ ಆಚರಣೆ ಮಾತ್ರ ನಡೆಯುತ್ತದೆ. ಕರ್ತ ಅಥವಾ ಮಾಡುವವ ಎಂಬ ಭಾವ ಇರುವವರೆಗೆ ಯಾವುದೇ ಪ್ರಕ್ರಿಯೆಯಲ್ಲಿ ಗತಿ ಅಥವಾ ವೇಗ ಉಂಟಾಗುವುದಿಲ್ಲ. ಎಲ್ಲಿ ನಾನು ಇರುತ್ತದೆಯೋ ಅಲ್ಲಿ ಅವನು ಇರುವುದಿಲ್ಲ. ಅವನು ಬಂದ ತಕ್ಷಣ ನಾನು ಇರುವುದಿಲ್ಲ. ನಾನು ಇರುವವರೆಗೆ ಅವನು ಇರಲು ಸಾಧ್ಯವಿಲ್ಲ. ಆಚರಣೆ ಮತ್ತು ವ್ಯವಹಾರ ಇರುವಲ್ಲಿ ಆ ವ್ಯಕ್ತಿಯ ಪ್ರಭಾವವಿರುತ್ತದೆ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಇರಬಹುದು. ಆದರೆ ಯಾವುದೇ ಸಂದರ್ಭದಲ್ಲಿ ನಾನು ಇಲ್ಲದೆಯೇ ಆಚರಣೆ ಮತ್ತು ವ್ಯವಹಾರ ನಡೆದಾಗ ಅಲ್ಲಿ ಕೇವಲ ಚೈತನ್ಯ ಮತ್ತು ಭಾವ ಮಾತ್ರ ಇರುತ್ತದೆ. ಅದು ಕಾಣಲು ಸಿಗುವುದಿಲ್ಲ, ಅನುಭವಿಸಬಹುದು. ಸದ್ಗುರು ಸಾಮಾಜಿಕ ವ್ಯವಹಾರದಿಂದ ಮುಕ್ತನಾಗಿರುತ್ತಾನೆ. ಅವನು ವ್ಯವಹರಿಸುವುದಿಲ್ಲ, ಆದರೆ ಅವನ ಮಾಧ್ಯಮದಿಂದ ಪರಮಾತ್ಮ ವ್ಯವಹರಿಸುವಂತೆ ಮಾಡುತ್ತಾನೆ. ಅವನ ಮೂಲಕ ನಡೆಯುವ ವ್ಯವಹಾರದಲ್ಲಿ ಪರಮಾತ್ಮನಿರುತ್ತಾನೆ. ಪರಮಾತ್ಮ ಯಾವುದಾದರೂ ರೂಪದಲ್ಲಿ ಇದ್ದೇ ಇರುತ್ತಾನೆ. ಆದ್ದರಿಂದ ಅವನು ಕಾಣುವುದಿಲ್ಲ. ಅವನು ಶಕ್ತಿಯ ರೂಪದಲ್ಲಿ ಇರುವ ಕಾರಣ ಅವನನ್ನು ಅನುಭವಿಸಬಹುದಷ್ಟೆ. ಸದ್ಗುರುವಿನ ವ್ಯವಹಾರದಲ್ಲಿ ಪರಮಾತ್ಮನ ಚೈತನ್ಯ ಹರಿಯುತ್ತಿರುತ್ತದೆ. ಆದರೆ ನಮ್ಮ ಗಮನ ಈ ವ್ಯವಹಾರದಲ್ಲಿ ಇರುವ ಬದಲು ಚೈತನ್ಯವನ್ನು ಅನುಭವಿಸುತ್ತಿರಬೇಕು. ಇದು ಕಠಿಣ ಪ್ರಕ್ರಿಯೆ. ಯಾವುದು ಗೋಚರಿಸುತ್ತಿದೆಯೋ ಅದನ್ನು ನೋಡದೆ ಯಾವುದು ಗೋಚರಿಸುವುದಿಲ್ಲವೋ ಅದನ್ನು ನಾವು ಅನುಭವಿಸುತ್ತಿರಬೇಕು. ಇದನ್ನೇ ಅಭ್ಯಾಸ ಮಾಡಬೇಕು. ಯಾವುದೇ ವ್ಯಕ್ತಿ ಇದನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರೆ ಅವನು ಎಲ್ಲವನ್ನೂ ತಿಳಿದುಕೊಂಡಂತೆ. ಹೌದು, ಗೋಚರಿಸದೇ ಇರುವುದನ್ನು ಅನುಭವಿಸುವುದು ಪರಮಾತ್ಮನ ಕಡೆಗೆ ಇಡುವ ಒಂದು ಹೆಜ್ಜೆಯಾಗಿದೆ. ಇಂತಹ ಒಂದು ಮಾರ್ಗವನ್ನು ತಲುಪಿದಾಗ ಪರಮಾತ್ಮ ಎಲ್ಲ ಕಡೆ ಅನುಭವಕ್ಕೆ ಬರುತ್ತಾನೆ. ಆಗ ಇಡೀ ಜಗತ್ತೇ ಪರಮಾತ್ಮನಿಂದ ತುಂಬಿರುವುದು ಅನುಭವಕ್ಕೆ ಬರುತ್ತದೆ. ಅಂತಹ ಒಂದು ಅನುಭವವನ್ನು ಪಡೆಯಲಿಕ್ಕಾಗದ ಒಬ್ಬ ಮೂರ್ಖ ನಾನು. ಈ ಅನುಭವ ಪಡೆಯಲು ಬೇಕಾದ ಅಭ್ಯಾಸ ಸದ್ಗುರುವಿನ ಸನ್ನಿಧಿಯಲ್ಲಿ ಆಗುತ್ತದೆ. ಪರಮಾತ್ಮ ವಿಶ್ವದ ಕಣಕಣದಲ್ಲಿ ಇರುತ್ತಾನೆ. ಪರಮಾತ್ಮ ಯಾವಾಗಲೂ ನಮ್ಮನ್ನು ಅವನೊಳಗೆ ಇಟ್ಟುಕೊಂಡಿರುತ್ತಾನೆ. ಅವನು ಯಾವಾಗಲೂ ನಮ್ಮೊಡನೆ ಇರುತ್ತಾನೆ. ಆದರೆ ನಾವು ಅವನೊಳಗೆ ಇಲ್ಲ. ನಾವು ಪರಮಾತ್ಮನಲ್ಲಿ ಯಾಕಿಲ್ಲವೆಂದರೆ ಪರಮಾತ್ಮ ವರ್ತಮಾನ ಕಾಲದಲ್ಲೇ ಇರುತ್ತಾನೆ. ನಾವು ಒಂದೋ ಭೂತಕಾಲದಲ್ಲಿ ಇರುತ್ತೇವೆ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಹಾಗಿರುವಾಗ ವರ್ತಮಾನದ ಪರಮಾತ್ಮನನ್ನು ನಾವು ಅನುಭವಿಸಲು ಹೇಗೆ ಸಾಧ್ಯ? ನಾವು ವರ್ತಮಾನದಲ್ಲಿ ಜೀವಿಸುವುದಿಲ್ಲ. ನಮ್ಮ ಗಮನ ವರ್ತಮಾನದಲ್ಲಿ ಇರುವುದಿಲ್ಲ. ಇದರಿಂದಾಗಿ ಪರಮಾತ್ಮನ ವರ್ತಮಾನ ಅನುಭೂತಿ ನಮಗೆ ಆಗುವುದಿಲ್ಲ. ನಮ್ಮ ಚಿತ್ತ ಭೂತಕಾಲದ ಬೇಸರದ ಘಟನೆಗಳ ಮೇಲೆ, ಕೆಟ್ಟ ಸಂಗತಿಗಳ ಮೇಲೆ ಹಾಗೂ ಕೆಟ್ಟ ವ್ಯಕ್ತಿಗಳ ಮೇಲಿರುತ್ತದೆ. ನಮ್ಮ ಚಿತ್ತ ವರ್ತಮಾನ ಕಾಲದಲ್ಲೇ ಇಲ್ಲದಿರುವಾಗ ನಮಗೆ ಅನುಭೂತಿ ಉಂಟಾಗುವುದು ಹೇಗೆ? ಪರಮಾತ್ಮನ ಅನುಭೂತಿಯು ಒಂದು ಜೀವಂತ ಪ್ರಕ್ರಿಯೆ. ಅದನ್ನು ನಾವು ವರ್ತಮಾನ ಕಾಲದಲ್ಲಿ ಜೀವಿಸುವುದರಿಂದ ಮಾತ್ರ ಪಡೆಯಲು ಸಾಧ್ಯ. ಪರಮಾತ್ಮನ ಅನುಭೂತಿಯನ್ನು ಅನುಭವಿಸಲು ವರ್ತಮಾನದಲ್ಲಿರುವುದು ಅತ್ಯಂತ ಅವಶ್ಯಕ. ನಮ್ಮ ಗಮನ ಅಲ್ಲಿ ಇಲ್ಲಿ ಅಲೆದಾಡಬಾರದು.
ವಿಶ್ವಚೇತನವನ್ನು ಗ್ರಹಣ ಮಾಡಿಕೊಳ್ಳಲು ನಾವು ತಯಾರಾಗಬೇಕಾದರೆ ನಾವು ಸಂಪೂರ್ಣವಾಗಿ ಶೂನ್ಯರಾಗಬೇಕು. ವಿಶ್ವಚೇತನವು ನಮ್ಮನ್ನು ಸೇರಲು ಪ್ರತಿಕ್ಷಣವೂ ತಯಾರಾಗಿರುತ್ತದೆ, ಆದರೆ ನಾವೇ ತಯಾರಿಲ್ಲ. ಇದಕ್ಕೆ ತಯಾರಾಗುವುದೇ ಧ್ಯಾನ. ಶರೀರದಿಂದ ಹಾಗೂ ಮನಸ್ಸಿನಿಂದ ಏನನ್ನು ಮಾಡದಿರುವುದೇ ಧ್ಯಾನ. ಧ್ಯಾನ ತೀರ ಸರಳವಾದ ಪ್ರಕ್ರಿಯೆ. ಕೇವಲ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದಾಗಿ ಅದು ಕಠಿಣವೆಂದು ಅನಿಸುತ್ತದೆಯಷ್ಟೇ. ಹಾಗಾಗಿ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಇದು ಬಹಳ ಸರಳವೆಂದು ತೋರುತ್ತದೆ. ನನ್ನ ಗುರುದೇವರ ಸಾನ್ನಿಧ್ಯದಲ್ಲಿ ಈ ಎಲ್ಲ ಜ್ಞಾನವು ಬರುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು. ಅವರು ನನಗೆ ಈ ರೀತಿಯಾಗಿ ಹೇಳುತ್ತಿದ್ದರೆಂದು ಅನಿಸಲಾರಂಭಿಸಿತು. ಒಂದು ಬಾರಿ ಒಂದು ಸ್ಥಾನದಲ್ಲಿ ಪರಮಾತ್ಮನ ಚೈತನ್ಯದ ಅನುಭವ ಉಂಟಾದರೆ ಆ ನಂತರ ಒಬ್ಬ ಈ ಅನುಭವವನ್ನು ಈ ವಿಶ್ವದಲ್ಲಿ ಎಲ್ಲಿಯೂ ಅನುಭವಿಸಬಹುದು. ಈ ಪ್ರಕ್ರಿಯೆ ಸರಳವಾಗಿದ್ದರೂ ಬಹಳ ಕಠಿಣವಾಗಿ ಕಾಣುತ್ತದೆ. ಈ ಸರಳ ಪ್ರಕ್ರಿಯೆ ಕಠಿಣವೆಂದು ತೋರುತ್ತದೆ ಏಕೆಂದರೆ ನಾವೇ ಕಠಿಣರಾಗಿದ್ದೇವೆ. ನಾವು ಒಂದು ಸ್ಥಾನದಲ್ಲಿ ಇದ್ದರೂ ಬೇರೆ ಸ್ಥಳಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಇದೊಂದು ಅಸಂಬದ್ಧ ಜೀವನವಾಗಿದೆ. ಇಲ್ಲಿ ಜೀವಿಸುವುದಕ್ಕೂ ಇರುವುದಕ್ಕೂ ಸಮತೋಲನವಿಲ್ಲ. ಶರೀರ ಹಾಗೂ ಮನಸ್ಸಿನ ಸಮತೋಲನವಿದ್ದಾಗ, ಅಂದರೆ ನಾವು ಎಲ್ಲಿ ಇರುತ್ತೇವೋ ಅಲ್ಲಿ ಗಮನವಿದ್ದಾಗ ಧ್ಯಾನ ತನ್ನಿಂದ ತಾನೇ ಉಂಟಾಗುತ್ತದೆ. ಧ್ಯಾನ ಸಾಧಿಸುವಂತಹದ್ದಲ್ಲ, ಅದು ಅದರಷ್ಟಕ್ಕೆ ಆಗುವಂತಹದ್ದು. ಧ್ಯಾನ ಒಂದು ಸಹಜ ಪ್ರಕ್ರಿಯೆ. ಅದಕ್ಕಾಗಿ ನಾವೇ ಸ್ವಾಭಾವಿಕವಾಗುವ ಅವಶ್ಯಕತೆ ಇದೆ. ನಾವು ಸ್ವಾಭಾವಿಕರಾದಾಗ ಪ್ರಕೃತಿಯ ಶಕ್ತಿ ನಮ್ಮ ಮೂಲಕ ಹರಿಯಲಾರಂಭಿಸುತ್ತದೆ. ಆಗ ನಮ್ಮ ಅಸ್ತಿತ್ವ ಶೂನ್ಯವಾಗುತ್ತದೆ. ಆನಂತರ ನಾವು ಪ್ರಕೃತಿ ಶಕ್ತಿಯ ಮಾಧ್ಯಮವಾಗುತ್ತೇವೆ. ತದನಂತರ ನಾವು ಕಾರ್ಯಗಳನ್ನು ಮಾಡುವುದಿಲ್ಲ. ಕಾರ್ಯಗಳು ಅಪ್ರಯತ್ನವಾಗಿ ಆಗುತ್ತವೆ. ಧ್ಯಾನವು ಕಾರ್ಯವನ್ನು ಮಾಡುವುದು ಮತ್ತು ಕಾರ್ಯ ತನ್ನಷ್ಟಕ್ಕೆ ಆಗುವುದು, ಇವೆರಡರ ನಡುವಿನ ಕೊಂಡಿ. ಧ್ಯಾನವನ್ನು ಮಾಡುವುದಕ್ಕೆ ಆಗುವುದಿಲ್ಲ, ಧ್ಯಾನ ಉಂಟಾಗುತ್ತದೆ ಅಷ್ಟೆ. ಆ ಅರಣ್ಯ ಎಷ್ಟು ಶಾಂತವಾಗಿತ್ತೆಂದರೆ ಆ ಅರಣ್ಯದ ಶಾಂತಿಯ ಒಂದು ಬಗೆಯ ಲಯಬದ್ಧವಾದ ಧ್ವನಿ ನನಗೆ ಕೇಳಿಸುತ್ತಿತ್ತು. ರಾತ್ರಿಯಲ್ಲಂತೂ ಈ ಧ್ವನಿ ಹೆಚ್ಚು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅರಣ್ಯದಲ್ಲಿ ಕತ್ತಲಲ್ಲಿ ಮಿಣುಕುವ ಮಿಂಚುಹುಳುಗಳು ಬಹಳಷ್ಟಿದ್ದವು. ಹೆಚ್ಚಾಗಿ ಈ ಅರಣ್ಯದಲ್ಲಿ ರಾತ್ರಿಯ ದೃಶ್ಯ ಮಿಂಚುಹುಳುಗಳ ದಿಬ್ಬಣದಂತೆ ತೋರುತ್ತಿತ್ತು. ಜೀವ ಇದ್ದಷ್ಟು ಹೊತ್ತು ಇತರರಿಗೆ ಬೆಳಕು ಕೊಡಬೇಕು, ಸಾಧ್ಯವಿದ್ದರೆ ನಮ್ಮ ಸುತ್ತಲಿನ ಕತ್ತಲನ್ನು ನಿವಾರಿಸಬೇಕೆಂದು ಅವುಗಳು ಸಾರಿ ಹೇಳುವಂತಿದ್ದವು. ವಿಶ್ವದ ಎಲ್ಲೆಡೆ ಹರಡಿರುವ ಕತ್ತಲನ್ನು ನಿವಾರಿಸಲು ಆಗುವುದಿಲ್ಲ. ಆದ್ದರಿಂದ ಇಷ್ಟಾದರೂ ಮಾಡಲು ಪ್ರಯತ್ನಿಸಬೇಕೆಂದು ಅವುಗಳು ತಿಳಿಸುತ್ತಿರುವಂತೆ ತೋರುತ್ತಿತ್ತು. ಆ ಮಿಂಚುಹುಳಗಳು ನನ್ನ ಗೆಳೆಯರಾಗಿ ಬಿಟ್ಟಿದ್ದವು. ಅವುಗಳು ಪ್ರತಿ ರಾತ್ರಿ ನನ್ನ ಕುಟೀರಕ್ಕೆ ಭೇಟಿ ನೀಡುತ್ತಿದ್ದವು. ಅದು ನಕ್ಷತ್ರಗಳ ಮೆರವಣಿಗೆಯಂತೆ ಕಾಣುತ್ತಿತ್ತು. ಅವುಗಳು ನನ್ನ ಕುಟೀರವನ್ನು ಬೆಳಗಿಸಿ ಹೀಗೆ ನನಗೆ ತಿಳಿ ಹೇಳುವಂತಿದ್ದವು. ಎಲ್ಲಿಯವರೆಗೆ ಕತ್ತಲು ಆವರಿಸಿದೆ ಎಂದು ನೋಡಬೇಡ, ನಿನ್ನ ಪುಟ್ಟ ದೀಪವನ್ನಷ್ಟೇ ಬೆಳಗು. ಅವುಗಳ ಈ ಸಂದೇಶ ಸತ್ಯವೆಂದು ಅನಿಸುತ್ತಿತ್ತು. ಮನುಷ್ಯನ ಜೀವನ ಎಷ್ಟು ಅಲ್ಪಾವಧಿಯದೆಂದರೆ ಮನುಷ್ಯ ಅವನ ಅಲ್ಪಾಯುಷ್ಯದಲ್ಲಿ ಇಡೀ ಪ್ರಪಂಚವನ್ನೇ ಬದಲು ಮಾಡಲು ಹೋಗುತ್ತಾನೆ. ಅವನು ಇಡೀ ವಿಶ್ವವನ್ನು ಬೆಳಗಿಸಲು ಇಚ್ಛಿಸುತ್ತಾನೆ. ಇಡೀ ಜಗತ್ತಿನಿಂದ ಕತ್ತಲನ್ನು ಹೋಗಲಾಡಿಸಬೇಕೆಂದು ಬಯಸಿ ಇಡೀ ವಿಶ್ವದಲ್ಲಿ ಕತ್ತಲು ಎಲ್ಲಿಯವರೆಗೆ ಹರಡಿದೆ ಎಂದು ನೋಡಲಾರಂಭಿಸುತ್ತಾನೆ. ಈ ಕತ್ತಲನ್ನೇ ಹುಡುಕುವ ಪ್ರಯತ್ನ ಮಾಡುತ್ತಾ ಮಾಡುತ್ತಾ ಅವನು ಸ್ವಯಂ ಹೇಗೆ ಕತ್ತಲಲ್ಲಿ ಕಳೆದು ಹೋಗಿಬಿಡುತ್ತಾನೆ ಎನ್ನುವುದನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟೊಂದು ಅಜ್ಞಾನದ ಕತ್ತಲು ತುಂಬಿಕೊಂಡಿದೆ ಎಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅದನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಇಡೀ ಪ್ರಪಂಚ ಅಜ್ಞಾನವೆಂಬ ಕತ್ತಲಲ್ಲಿ ಮುಳುಗಿದೆ. ಎಲ್ಲಿಯವರೆಗೆ ಕತ್ತಲು ಹರಡಿದೆ ಎಂದು ಜೀವನವಿಡೀ ಹುಡುಕಲು ಹೋದರೆ ಅದರ ಮತ್ತೊಂದು ಕೊನೆ ಸಿಗಲು ಸಾಧ್ಯವೇ ಇಲ್ಲ. ಕತ್ತಲು ಹರಡಿರುವ ಮಿತಿಯನ್ನು ನಮ್ಮ ಜೀವನದಲ್ಲಿ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯ ಈ ಜಗತ್ತಿನಲ್ಲಿ ಕತ್ತಲನ್ನು ಹುಡುಕಲು ಹೋಗಬಾರದು. ಅವನು ತನ್ನ ಆಂತರಿಕ ದೀಪವನ್ನಷ್ಟೇ ಬೆಳಗಿಸಿಕೊಳ್ಳಬೇಕು. ಈ ಜಗತ್ತಿನ ಪ್ರತಿ ವ್ಯಕ್ತಿಯು ತನ್ನ ಒಳಗಿನ ಆತ್ಮದೀಪವನ್ನು ಬೆಳಗಿದರೆ ಸಾಕು. ಆಗ ಈ ಪ್ರಪಂಚದಲ್ಲಿ ಕತ್ತಲು ಉಳಿಯಲು ಸಾಧ್ಯವೇ ಇಲ್ಲ.
ಇಡೀ ವಿಶ್ವದಲ್ಲಿ ಬೆಳಕೆ ಬೆಳಕಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗೋಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.